ಕ್ಷಮೆ ಇರಲಿ. ಥ್ಯಾಂಕ್ ಯು ಆ್ಯಂಡ್ ಸಾರಿ. ಆಲ್ ರೈಟ್, ಇವತ್ತು ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಪೆದ್ದಿ ಚಿತ್ರ ತಂಡ. ಸೊ ಪೆದ್ದಿ ಚಿತ್ರದ ಟ್ರೇಲರ್ ಸಾಂಗು ಈಗ ಆಲ್ರೆಡಿ ಎಲ್ಲ ಕಡೆ ನಿಮ್ಮ ಹೃದಯಗಳನ್ನು ಗೆದ್ದಿದೆ, ಮನಸ್ಸುಗಳನ್ನು ಗೆದ್ದಿದೆ. ಇಲ್ಲಿ ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಬಾಲಿವುಡ್ಡು ಮೂರು ಒಟ್ಟಿಗೆ ಸೇರಿರುವಂಥ ಒಂದು ಸಿನಿಮಾ. ಸ್ಯಾಂಡಲ್ವುಡ್ನಿಂದ ನಮ್ಮ ಪ್ರೀತಿಯ ಕರ್ನಾಟಕ ಚಕ್ರವರ್ತಿ, ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ಅ ಹಾರ್ಟಿ ವೆಲ್ಕಮ್ ಅಣ್ಣ. ಆ್ಯಂಡ್ ಅಫ್ ಕೋರ್ಸ್ ಬಾಲಿವುಡ್ನ ಬೆಡಗಿ ಅಪ್ಸರೆ ಇವತ್ತು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಜಾನ್ವಿ ಕಪೂರ್ ಇಸ್ ಹಿಯರ್. ಅ ವಾರ್ಮ್ ವೆಲ್ಕಮ್ ಟು ಬ್ಯಾಂಗ್ಳೂರು ಜಾನ್ವಿ. ಬರಲಿ ಪ್ರೀತಿಯ ಚಪ್ಪಾಳೆ ಜಾನ್ವಿ ಅವರಿಗೆ. ಆ್ಯಂಡ್ ನೀವು ಅಷ್ಟೊತ್ತಿಂದ ಕಾಯ್ತಾ ಇರುವಂಥ ನಿಮ್ಮ ಫೇವ್ರೆಟ್ ಪೆದ್ದಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಸರ್. ಚಿತ್ರದ ನಿರ್ಮಾಪಕರಾದಂತಹ ಸತೀಶ್ ಕಿಲ್ಲಾರು ಸರ್ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಆರ್ಟಿ ವೆಲ್ಕಮ್ ಟು ಬ್ಯಾಂಗ್ಳೂರ್ ಸರ್. ಬುಚ್ಚಿ ಬಾಬು ಸನ ನಿರ್ದೇಶನದ ಸಿನಿಮಾ ಪೆದ್ದಿ ವೃದ್ಧಿ ಸಿನಿಮಾಸ್ ಮೂಲಕ ಅದ್ಧೂರಿಯಾಗಿ ಪ್ರೊಡ್ಯೂಸ್ ಆಗಿರುವಂತಹ ಸಿನಿಮಾ ಪೆದ್ದಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರದ ಮ್ಯೂಸಿಕನ್ನು ಅದ್ಭುತವಾಗಿ ನೀಡಿರೋರು AR ರೆಹಮಾನ್ ಸರ್ ಅವರು. ಬಟ್ ಇಲ್ಲಿ ಕರ್ನಾಟಕದಾದ್ಯಂತ ಪೆದ್ದಿ ಸಿನಿಮಾನ ಬಿಡುಗಡೆ ಮಾಡ್ತಿರೋದು ಕಿಶೋರ್ ಫಿಲ್ಮ್ಸ್ ಅವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಅದ್ಭುತ ಚಿತ್ರವನ್ನು ಕರ್ನಾಟಕದಾದ್ಯಂತ ನಮಗಾಗಿ ಬಿಡುಗಡೆ ಮಾಡ್ತಾ ಇರೋದಕ್ಕೆ. ಈಗ ಟ್ರೈಲರ್ ನೋಡೇ ನಿಮ್ಮ ಮೀಟ್ರೆಲ್ಲ ಡಬಲ್ ಆಗಿದೆ ಅಂದಮೇಲೆ ರಾಮ್ ಚರಣ್ ಸರ್ ಹಾಕಿರೋ ಒಂದೊಂದು ಸ್ಟೆಪ್ಪು ನೋಡಬೇಕಾ ಬೇಡವಾ? ಇವತ್ತು ನಾವು ಬ್ಯಾಕ್ ಟು ಬ್ಯಾಕು 3 ಸಾಂಗ್ ನೋಡಿದ್ವಿ. 3 ಸಾಂಗ್ಸಲ್ಲೂ ಡ್ಯಾನ್ಸಲ್ಲಿದ್ದಂಥ ಎನರ್ಜಿ ಇದೆಯಲ್ಲ, ಬರಲಿ ಚಪ್ಪಾಳೆ, ಎನರ್ಜಿಗೆ ಚಪ್ಪಾಳೆ ಬರಬೇಕು. 3 ಸಾಂಗ್ಸ್ ನೋಡಿ ನಮಗೆ ಸುಸ್ತಾಗೋಯ್ತು. ಡ್ಯಾನ್ಸ್ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಇನ್ನೆಷ್ಟು ಸುಸ್ತಾಗಿರುತ್ತೋ ಗೊತ್ತಿಲ್ಲ. ಬಟ್ ದ್ಯಾಟ್ ವಾಸ್ ಆಸಮ್ 3 ಸಾಂಗ್ಸು. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ರಾಮ್ ಚರಣ್ ಸರ್ನ ಸ್ಟೇಜ್ ಮೇಲೆ ಕರಿತೀವಿ. ಬಟ್ ಅದಕ್ಕಿಂತ ಮುಂಚೆ ಮೈತ್ರಿ ಮೂವಿ ಮೇಕರ್ಸ್ ಪ್ರೆಸೆನ್ಸ್ ಇನ್ ಅಸೋಸಿಯೇಷನ್ ವಿತ್ ಸುಕುಮಾರ್ ರೈಟಿಂಗ್ಸ್ ಅಲ್ಲಿ ವೃದ್ಧಿ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಪೆದ್ದಿ ಸಿನಿಮಾ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಪೆದ್ದಿ ಥರ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಬ್ಬರು ಪೆದ್ದ ಪ್ರೊಡ್ಯೂಸರೇ ಇರಬೇಕು, ಬಹಳ ಧೈರ್ಯವಂತ ಪ್ರೊಡ್ಯೂಸರ್ ಇರಬೇಕು. ಯಾಕಂದರೆ ಅಷ್ಟರ ಮಟ್ಟಿಗೆ ಅದ್ಭುತವಾದಂಥ ಸಿನಿಮಾನ ಪ್ರೊಡ್ಯೂಸ್ ಮಾಡೋಂತಹ ಪ್ರೊಡ್ಯೂಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವೃದ್ಧಿ ಸಿನಿಮಾಸ್ ಮೂಲಕ ಪೆದ್ದಿ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ಪ್ರೊಡ್ಯೂಸರ್ ಆದಂಥ ಶ್ರೀಯುತ ಸತೀಶ್ ಕಿಲ್ಲಾರು ಸರ್ ಅವರನ್ನು ಪ್ಲೀಸ್. ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಸಾರಿ ಸರ್, అన్నీ నేను కన్నడాలే చెప్పాను, బట్ మై తెలుగు సార్ సారీ. బట్ ఆ హార్టీ వెల్కమ్ టు బ్యాంగ్ಳೂರ್ అండ్ పెద్ది ఫిల్మ్స్ లుక్స్ గ్రేట్ గ్రేట్ గ్రేట్. హ్యాట్స్ ఆఫ్ టు యూ. సో టెల్ us మోర్ అబౌట్ పెద్ది సార్, ద ఫిల్మ్ గురించి చెప్పండి. Film is so great. ಸರ್ ಒಕ್ಕಸಾರಿ ಸಾರಿ ಸರ್, ಒಂದು ನಿಮಿಷ ಸೈಲೆಂಟ್ ಆಗಿರ್ತೀರಾ ಸರ್? ಒಂದು ನಿಮಿಷ ಸೈಲೆಂಟ್ ಆಗಿರ್ತೀರಾ? ದೇರ್ ಇಸ್ ಅ ಪ್ರೆಸ್ ಮೀಟ್ ಹ್ಯಾಪನಿಂಗ್ ಹಿಯರ್. ಕ್ಯಾನ್ ವಿ ಮೇಂಟೈನ್ ಸಮ್ ಡೆಕೋರಮ್ ಇನ್ ದ ಆಡಿಟೋರಿಯಂ ಪ್ಲೀಸ್? ಥ್ಯಾಂಕ್ ಯು ಸರ್. Film is very very good and it was lightened up by Shivraj Kumar ji. But I said that, you know, to produce a film like Peddi, the producer has to be a very pedda producer. I know it's not a small thing, sir. It's a very challenging job. To produce the film like Peddi, Ram Charan sir is there. Sir, as a producer, you have seen Ram Charan sir's journey in Peddi film. Tell us more about his involvement. How was he preparing? What was his preparation for the film? It's a very very tough decision and so much of struggle because he should make over 3 times. So it took long time and has so many injuries while playing the sports. And it's a very nice sports drama. So he prepared well for that.
And we all know that it's going to be a very big inspiration to all the athlete lovers. It is the film which whole family can watch it. Children, grandparents and parents. Everyone should go to the theater and experience it on June 4th. Thank you. ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ಸತೀಶ್ ಸರ್ ತುಂಬ ಅದ್ಭುತವಾದಂಥ ಒಂದು ವಿಚಾರ ಹೇಳಿದರು. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ಈ ಸಿನಿಮಾನ ನೋಡಬಹುದು ಅಂತ ಹೇಳಿ. ಬಟ್ ಬಿಫೋರ್ ಐ ಕಾಲ್ ಅಪಾನ್ ಅವರ್ ನೆಕ್ಸ್ಟ್ ಗೆಸ್ಟ್, ಕ್ಯಾನ್ ವಿ ಸರ್ ಸ್ವಲ್ಪ ಸೈಲೆನ್ಸ್. ಸರ್ ನಿಮಗೆ ಓಕೆನಾ ಸರ್ ಆಡಿಯೋ? ನಿಮಗೆಲ್ಲರಿಗೂ, ನಮ್ಮ ಪ್ರೆಸ್ ಅವ್ರಿಗೆ ಕೇಳ್ತಿಲ್ಲ, ಕೇಳಿಸ್ತಾ ಇಲ್ಲ? ಸರ್ 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 ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್. ಇಟ್ಸ್ ಅ ಪ್ರೆಸ್ ಮೀಟ್, ಸೊ ಕ್ಯಾನ್ ವಿ ಮೇಂಟೈನ್ ಸಮ್ ಸೈಲೆನ್ಸ್, ಲಿಟಲ್ ಸೈಲೆನ್ಸ್. I'll do one thing, Ramcharan sir. Can you just say once hi to all of them? ದಯವಿಟ್ಟು ಸ್ವಲ್ಪ ಸುಮ್ಮನೆ ಪ್ಲೀಸ್. ಲವ್ ಯು ಆಲ್. ಥ್ಯಾಂಕ್ ಯು. ಒಕ್ಕೋಸಾರಿ ಐ ವಿಲ್ ಟಾಕ್ ಟು ಯು. నేను మాట్లాడతాను. ಒಂದು ನಿಮಿಷ ಸರ್ ಪ್ಲೀಸ್. ಒಂದು ನಿಮಿಷ ವೆಯ್ಟ್. ನೀವು ಹಿಂಗೆ ಕಿರಿಸ್ತಾ ಇದ್ರೆ ಒಂದು ನಿಮಿಷ, ಒನ್ ಮಿನಿಟ್. ನೀವು ಹಿಂಗೆ ಕಿರಿಸ್ತಾ ಇದ್ರೆ ಅವರೆಲ್ಲ ಪ್ರೆಸ್ ಬಂದಿದ್ದಾರೆ, ಅವ್ರಿಗೇನು ಕೇಳಿಸಲ್ಲ. ದಯವಿಟ್ಟು ಪ್ಲೀಸ್. Thank you, Anna. Thank you so much. ಆಲ್ ರೈಟ್, ಇವಾಗ ಸ್ವಲ್ಪ ಸೈಲೆಂಟ್ ಆಗಿರಿ, ಯಾಕಂದ್ರೆ ನಮ್ಮೂರಿಗೆ ಅತಿಥಿಗಳು ಬಂದಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಳ್ಳೋಣ. ಓಕೆ, ಸೈಲೆನ್ಸ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಪೆದ್ದಿ ಸಿನಿಮಾದ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಬಂದು ಮಾತಾಡಿದ್ರು. ಈಗ ಪೆದ್ದಿ ಚಿತ್ರದಲ್ಲಿ ತಮ್ಮದೇ ಆದಂಥ ಸ್ಟೈಲಲ್ಲಿ, ತಮ್ಮದೇ ಆದಂಥ ಸ್ವ್ಯಾಗಲ್ಲಿ ಎಲ್ಲ ಹುಡುಗರ ಹೃದಯಗಳನ್ನು ಗೆಲ್ತಾ ಇರುವಂಥ ಬೆಡಗಿ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದ ವೆರಿ ಬ್ಯೂಟಿಫುಲ್ ಅಂಡ್ ದ ವೆರಿ ಟ್ಯಾಲೆಂಟೆಡ್ ಜಾನ್ವಿ ಕಪೂರ್ ಆನ್ ಸ್ಟೇಜ್ ಪ್ಲೀಸ್. ನಮ್ಮನ್ನು ನೋಡಿ ನನಗೆ ಸಂತೋಷವಾಯಿತು. ಜಾನ್ವಿ, ಇಟ್ ಇಸ್ ನಿಮ್ಮನ್ನು ನೋಡಿ ನನಗೆ ಸಂತೋಷ ಆಯ್ತು. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರ್ರಿ ಅವರು. ಪಾಪ ಬೆಳಿಗ್ಗೆಯಿಂದ ಕಲಿತಾ ಇದ್ದಾರೆ ಕನ್ನಡನ, ನಮ್ಮ ಬೆಂಗಳೂರು ಕನ್ನಡಿಗರಿಗೋಸ್ಕರ ಮಾತಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಜಾನ್ವಿ. ಥ್ಯಾಂಕ್ ಯು. ಜಾನ್ವಿ, 4th Peddi is releasing. So today we are here in Bangalore to promote Peddi version in Kannada. So tell us more about Bangalore connections. I've spent a lot of time here. Firstly, thank you so much for coming. Thank you so much for giving us so much love. Please, on the 4th of June, when our film releases, come to the theaters like this because it's a very inspiring, special story. Thank you. I know everybody wants to see Janvi, but can we also allow others to shoot? Can you clear the space, please? Thank you. You're so beautiful. Everybody wants to see you up close. Okay, Janvi, Peddi is all about athlete, wrestling, cricket, everything. You know, people who really love sports. Our Elrugo E cinema will be a big inspiration. So what is sports in your life? Were you into any kind of sports in school? Andre school alli odbekare iವರು ಯಾರಾದರೂ ಸ್ಪೋರ್ಟ್ಸ್ ಇಷ್ಟಪಟ್ಟಿದ್ರಾ? Did you like any kind of sport when you were in school? I learned a little bit of cricket for my movie Mr. and Mrs. Mahi. Mr. and Mahi. Yeah. So that's about it. That's the extent of sports. I sit on the sidelines and I cheer for Peddi. That's how sporting I am. So you're a great cheerleader. ಓಕೆ, ವಿ ಆಲ್ ನೋ ನಾವು ಕನ್ನಡಕನ ಕಣ್ಣಿಗೆ ಹಾಕೋತೀವಿ, ಇಲ್ಲ ಅಂದರೆ ದಬಂಗ್ ಸ್ಟೈಲಲ್ಲಿ ಕನ್ನಡಕನ ಇಲ್ಲಿ ಕಾಲರ್ಗೆ ಹಾಕೋತೀವಿ, ಕೂಲಿಂಗ್ ಗ್ಲಾಸಸ್ನ. ಬಟ್ ಜಾನ್ವಿ ಮಾತ್ರ ನಾವು ಅಬ್ಸರ್ವ್ ಮಾಡ್ತಿದ್ವಿ ಪೆದ್ದಿಯಲ್ಲಿ ಸ್ಟೈಲಿಶ್ ಆಗಿ ಅವ್ರು ಇಲ್ಲಿ ಅದನ್ನ ಸಿಕ್ಸ್ಕೊಂಡಿದ್ರು. ವಾಟ್ಸ್ ದ ಐಡಿಯಾ ಬಿಹೈಂಡ್ ದ ಗಾಗಲ್ಸ್ ಆನ್ ದಟ್? That you have to ask Butchi sir only. That I had no contribution. He told me to do it and I did it. But now I do it in life also because it's very comfortable. Did you like wearing it that way?
Yeah, I've started. ಓಕೆ ಆಲ್ಸೋ ವಿ ಹ್ಯಾವ್ ಶಿವಣ್ಣ ಹಿಯರ್ ಸೊ ಅವರು ಈಗಷ್ಟೇ ಒಂದು 20 ನಿಮಿಷದ ಮುಂಚೆ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಅವ್ರಿಗಿದ್ದಂತಹ ಒಂದು ಸಣ್ಣ ದೃಶ್ಯ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದು ಅವ್ರಿಗೆ ಅಷ್ಟು ಖುಷಿ ತಂದುಕೊಡ್ತು ಅಂತ ಹೇಳಿ ಸೊ ಜಾನ್ವಿ ಯು ವಾಂಟ್ ಶೇರ್ ಎನಿ ಮೂಮೆಂಟ್ಸ್ ದ್ಯಾಟ್ ಯು ಶೇರ್ಡ್ ವಿತ್ ಶಿವಣ್ಣ You know, unfortunately, I only had one small scene with him, but in that small scene, I saw the power of him as an actor just through his eyes, and it was unbelievable. It's been a privilege to share even that one shot with him, and I hope in the future I get to work with you again soon, sir. There's a famous dialogue which Shivanna has in one of the Kannada film. ನೀವು ಗನ್ನಲ್ಲಿ ಎಷ್ಟು ಜನ ಬೇಕಾದರೂ ಕೊಲ್ಬೋದು ಬಟ್ ಕಣ್ಣಲ್ಲೇ ಕೊಲ್ಲೋದು ಅವರೊಬ್ಬರೇ ಅಂತ ಹೇಳಿ ಇಟ್ ಸೇಸ್ ಥ್ರೂ ಗನ್ ಯು ಕ್ಯಾನ್ ಶೂಟ್ ಮೆನಿ ಪೀಪಲ್ ಬಟ್ ವಿತ್ ಶಿವಣ್ಣಸ್ ಐಸ್ ದಟ್ಸ್ ವೆರಿ ಡೇಂಜರಸ್ ದನ್ ಗನ್ ಇಸ್ ಅ ಡೈಲಾಗ್ ಇನ್ ದ I ಕನ್ನಡ saw the danger in his eyes. ಓ ಶಿವಣ್ಣ ಕಣ್ಣು AK-47 ಅಂತ ಹೇಳ್ತಾ ಇದ್ದಾರೆ ದಟ್ಸ್ ಲವ್ಲಿ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಿರಂಜೀವಿ ಸರ್ ಮತ್ತು ಶ್ರೀದೇವಿ ಮ್ಯಾಮ್ ಅವರು ಒನ್ ಆಫ್ ದ ಐಕಾನಿಕ್ ಜೋಡಿ ಆಫ್ ಇಂಡಿಯನ್ ಸಿನಿಮಾ ಎಷ್ಟೋ ವರ್ಷಗಳ ನಂತರ ಅವರ ಕನಸುಗಳಾದಂಥ ರಾಮ್ ಚರಣ್ ಸರ್ ಹಾಗೂ ಜಾನ್ವಿ ಅವರು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಡು ಯು ಫೀಲ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್ ಯು ಗೈಸ್ ಆರ್ ಕ್ರಿಯೇಟಿಂಗ್ ದ್ಯಾಟ್ ಹಿಸ್ಟ್ರಿ ಅಗೈನ್ I think it's very cosmic, and of course, I feel very proud. I hope when audiences see us together on the 4th of June, they feel satisfied. It's been an amazing process working with him. And yeah, it's one of the biggest takeaways that I've taken from this film is the fact that I got to share the screen with Ram sir. Superb. And what is that best cuisine you like about Bangalore? We all want to know. I love Rameshwaram Cafe. I love it. I love filter coffee and that Gadbad ice cream that they make at Rameshwaram. Oh. It's my favorite. Do you know that it's right next to this hotel? Yeah, I know, but I'm on a diet, unfortunately. So Okay, that's a very good point. Janvi ಅವರು ಡಯಟ್ ಅಲ್ಲಿದ್ದಾರಂತೆ ಸೊ ಎಲ್ಲ ಹುಡುಗಿರಿಗೋಸ್ಕರ ಓನ್ಲಿ ಫಾರ್ ಗರ್ಲ್ಸ್ ಕುಡ್ ಯು ಪ್ಲೀಸ್ ಶೇರ್ ಯುವರ್ ಡಯಟ್ ಸೀಕ್ರೆಟ್ diet secret. I'll tell you the best weight loss tip I can give you all. Try to do a song with Ram Charan sir. You will become skinny in half a day. ಸರ್ ನಿಮ್ಮ ಜೊತೆ ಒಂದು ಸಾಂಗು ಈವನ್ ಇಫ್ ವಿ ಆರ್ ಅ ಬ್ಯಾಕ್ ಡ್ಯಾನ್ಸರ್ ದೆನ್ ವಿಲ್ ಲೂಸ್ ವೇಟ್ ಐ ಆಮ್ ಶೋರ್ ನೆಕ್ಸ್ಟ್ ಫಿಲ್ಮ್ ಮೇ ಬಿ ವಿ ಗೆಟ್ ಅ ಚಾನ್ಸ್ ಟು ಡ್ಯಾನ್ಸ್ All of the dancers also, because we shoot for 3, 4 days. By the 4th day, they are all looking smaller. ಸೊ ದ್ಯಾಟ್ಸ್ ದ ಡಯಟ್ ಸೀಕ್ರೆಟ್ ವಿತ್ ಜಾನ್ವಿ ಶೇರ್ಡ್ ವಿತ್ ಅಸ್ ರಾಮ್ ಚರಣ್ ಸರ್ ಜೊತೆ ಯಾವುದಾದ್ರೂ ಸಾಂಗಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಲಾಸ್ಟ್ ರೋಲ್ ನಿಂತು ಡ್ಯಾನ್ಸ್ ಮಾಡಿದ್ರು ಫುಲ್ ಆಟೋಮೆಟಿಕ್ ಆಗಿ ನಾವು ಸಣ್ಣ ಆಗ್ಬಿಡ್ತೀವಿ ಅಂತ ಹೇಳಿ ವಿ ಡಿಡ್ ಸಿ ದಟ್ ಕೈಂಡ್ ಆಫ್ ಎನರ್ಜಿ ಆನ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ Thank you ಶೇರಿಂಗ್ so ಯುವರ್ much. ಥಾಟ್ಸ್ Thank ಜಾನ್ವಿ you. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಾನ್ವಿ ಚೆಕ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಇವಾಗ ಪೆದ್ದಿ ಚಿತ್ರದಲ್ಲಿ ಒಂದು ಕಡೆ ಮೆಗಾ ಪವರ್ ಸ್ಟಾರ್ನ ನೋಡ್ತಿದ್ದೀವಿ ಇನ್ನೊಂದು ಕಡೆ ಸೆಂಚುರಿ ಸ್ಟಾರ್ನ ನೋಡ್ತಾ ಇದ್ದೀವಿ ಅವ್ರನ್ನ ನೋಡಿದಾಗ ಸಿನಿಮಾದಲ್ಲಿ ಒಂದು ಗುರು ಶಿಷ್ಯ ಕಂಡರೂ ಕೂಡ ನಿಜ ಜೀವನದಲ್ಲಿ ಅಣ್ಣ ಮತ್ತು ತಮ್ಮನ ಒಂದು ಸಂಬಂಧ ನಮಗೆ ಕಾಣಿಸುತ್ತೆ ಸೊ ಆ್ಯಕ್ಚುಲಿ ಇವತ್ತು ಆ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಸ್ಟೇಜ್ ಮೇಲೆ ಬರಬೇಕು ಅನ್ನೋದು ನಮ್ಮ ಆಸೆ ಅಣ್ಣ ನಿಮ್ಮ ಪ್ರೀತಿಯ ತಮ್ಮನನ್ನ ಕರ್ಕೊಂಡು ನೀವೇ ಸ್ಟೇಜ್ ಮೇಲೆ ಬನ್ನಿ ಲೆಟ್ಸ್ ವೆಲ್ಕಮ್ ಓಕೆ 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 ರಾಮ್ ಚರಣ್ ಸರ್ ಹತ್ರ ಮಾತಾಡ್ಸ್ಲಾ ಬೇಡವಾ ಓಕೆ ಡನ್ ರಾಮ್ ಚರಣ್ ಸರ್ ಆ್ಯಂಡ್ ಶಿವಣ್ಣ ವೆಲ್ಕಮ್ ಟು ದ ಈವೆಂಟ್ ಥ್ಯಾಂಕ್ ಯು ನಾನು ಆವಾಗಲೇ ಹೇಳಿದೆ ಅಣ್ಣ ಸಿನಿಮಾದಲ್ಲಿ ಗುರು ಶಿಷ್ಯರು ಕಾಣ್ತಿದ್ದೀರಾ ಬಟ್ ಇನ್ ರಿಯಲ್ ಲೈಫ್ ಅಣ್ಣ ಮತ್ತು ತಮ್ಮ ಥರ ಕಾಣ್ತಾ ಇದ್ದೀರಾ ಅಂತ ಹೇಳಿ ತಮ್ಮನ ಈ ಶ್ರಮ ಪೆದ್ದಿಯಲ್ಲಿ ನೋಡಿ ಎಷ್ಟು ಹೆಮ್ಮೆ ಅನಿಸುತ್ತೆ ನಾನು ಆಲ್ರೆಡಿ ಅವರು ಯಾವಾಗ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ರಾಮ್ ಚರಣ್ ಅವರು ದ ವೇ ಹಿ ಕೇಮ್ ಅಪ್ ಇನ್ ಇಸ್ ಲೈಫ್ ವೆರಿ ಹಾರ್ಡ್ ವರ್ಕಿಂಗ್ ಫಸ್ಟ್ ಫಿಲಮಿಂದ ಹಿಡಿದು ಇವತ್ತವರೆಗೂ ಅವ್ರ ಸಿನ್ಸಿಯಾರಿಟಿ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದಾರೆ ಅಂದರೆ ಸಿನ್ಸಿಯಾರಿಟಿ ಇಸ್ ಹಾರ್ಡ್ ವರ್ಕ್ ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬ ಆಮೇಲೆ ಪವನ್ ಕಲ್ಯಾಣ್ ಅವ್ರ ಆಶೀರ್ವಾದ ಎವ್ರಿ ಬಡಿ
ಅವ್ರು 3 ಜನ ಎಷ್ಟು ನಾನು ಒಂದು ಸಮಾರಂಭದಲ್ಲಿ ತಂದೆ ಮಗನ ಮಾಡೋದು ಇದು ಮಾತ್ರ ಕೇಳ್ಬೇಕು ನೀವು. ತಂದೆ ಮಗನ ಪ್ರೀತಿಸೋದು ಸಹಜ ಅದು. ಬಟ್ ಅವ್ರು ಚಿಕ್ಕಪ್ಪ ಅಂದರೆ ಪವನ್ ಕಲ್ಯಾಣ್ ಅವರು ಒಂದು ಫಂಕ್ಷನಲ್ಲಿ ಇಬ್ಬರು ಪಕ್ಕದಲ್ಲಿ ಕೂತಿರ್ತಾರೆ, ಯಾರೋ ಬರ್ತಾರೆ, ವೆಯ್ಟ್ ಮಾಡು. ಆ ಸೀನ್ ನನಗೆ ಐ ವಾಸ್ ರಿಯಲಿ ಟಚ್. ಮೈ ಗಾಡ್, ದಟ್ ಅಫೆಕ್ಷನ್ ನನಗೆ ನಾನು ನನ್ನ ತಮ್ಮ ಪುನೀತ್ ಹೆಂಗೆ ನೋಡ್ತೀವೋ ಆ ಥರ ನನ್ನ ಪವನ್ ಕಲ್ಯಾಣ್ ನನಗೆ ರಾಮ್ ಚರಣ್ ಅಷ್ಟು ಪ್ರೀತಿ. ಅವ್ರು ವರ್ಕ್ ಮಾಡಬೇಕಾದ್ರೆ ನಾನು ಐ ಜಸ್ಟ್ ಲವ್ಡ್ ವರ್ಕಿಂಗ್ ವಿತ್ ಹಿಮ್. ದ ಹೋಲ್ ಯೂನಿಟ್ ಆಫ್ ಪೆದ್ದಿ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ. ಸೋ ನೈಸ್ ಆಫೀಸರ್ ಆ್ಯಂಡ್ ಐ ವಿಲ್ ನೆವರ್ ಫರ್ಗೆಟ್ ದಟ್ ಲವ್ ಅಂಡ್ ಅಫೆಕ್ಷನ್. ಬುಚ್ಚಿ ಬಾಬು ಅವರು, ರತ್ನವೇಲ್ ಅವರು, ಎವ್ರಿಬಡಿ. ಆ್ಯಂಡ್ ದಿಸ್ ಬಾಯ್ ಈ ಸಿನಿಮಾದಲ್ಲಿ, ಪೆದ್ದಿ ಸಿನಿಮಾದಲ್ಲಿ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಬರಬೇಕಂತ ನಾನು ಆಸೆ. ಅಷ್ಟು ಆಸೆ. ಯಾಕಂದರೆ ನಂಗೆ ಗೊತ್ತು ಬೆಂಗಳೂರು ನಮ್ಮ ಊರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತು, ಇವರೆಲ್ಲ ಎಲ್ಲರೂ ಗೊತ್ತು. ನಮ್ಮ ಶೂಟಿಂಗ್ ಹತ್ರ ಬರ್ತಾರೆ, ಯಾವುದೇ ಫಂಕ್ಷನಲ್ಲಿ ಚಿರಂಜೀವಿ ಅವ್ರ ಬರ್ತ್ಡೇ ಇರ್ಬೋದು, ಇವ್ರ ಬರ್ತ್ಡೇ ಇರ್ಬೋದು, ಪವರ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾರೆ. ಆ ಪ್ರೀತಿ ವಿಶ್ವಾಸ. ಒಂದು ಚಿರಂಜೀವಿ ಅವ್ರ ಬರ್ತ್ಡೇ ಟೈಮ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಅವಾಗ ಐ ವೆಂಟ್ ಸರ್, ಐ ಗೇವ್ ಬ್ಲಡ್ ದಟ್ ಡೇ. ಐ ಗೇವ್ ಬ್ಲಡ್ ಬಿಕಾಸ್ ನನಗೆ ಚಿರಂಜೀವಿ ಅವ್ರ ಕಂಡ್ರೂ ತುಂಬ ಇಷ್ಟ. ದ ಹೋಲ್ ಫ್ಯಾಮಿಲಿ ಅವರು. ಆಮೇಲೆ ಎಲ್ಲ ಫ್ಯಾನ್ಸ್ ಎಷ್ಟೇ ಕಿರ್ಸಿದ್ರು, ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅವ್ರ ಫ್ಯಾಮಿಲಿ ಮೇಲೆ ಅಂದರೆ ನಿಜವಾಗ್ಲೂ ಈ ಪ್ರೀತಿ ಹಂಗೆ ಇರಬೇಕು. ಈ ಪ್ರೀತಿ ಚಿರಂಜೀವಿ ಅವ್ರ ಫ್ಯಾಮಿಲಿ ಮೇಲೆ, ರಾಮ್ ಚರಣ್ ಅವ್ರ ಮೇಲೆ, ಎಲ್ಲರ ಮೇಲೆ ಹಂಗೆ ಇರ್ಬೇಕಂತ ನಾನು ಕೇಳ್ಕೊತೀನಿ ನಾನು. ಯಾಕೆ ಆ ಅಫೆಕ್ಷನ್ ಐ ಹ್ಯಾವ್ ನೆವರ್ ಸೀನ್ ಸರ್. ಸೋ ಲವ್ಲಿ ಬಾಯ್ಸ್, ಎವ್ರಿಬಡಿ ಲವ್ಸ್ ಯುವರ್ ಫ್ಯಾಮಿಲಿ ಲೈಕ್ ಎನಿಥಿಂಗ್. ಅವರ ಒಂದು ಪ್ರೀತಿಗೆ ನಮ್ಮ ಚಿರುಣಿ. ಆ್ಯಂಡ್ ಇಲ್ಲಿ ನಮ್ಮ ಅಭಿಮಾನಿಗಳು ಇದ್ದಾರೆ, ಎಲ್ಲರೂ ಬಂದರೆ ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈ ಭಾಷೆ ಭೇದ ಭಾವ ಇಲ್ಲ ಇಲ್ಲಿ. ಹೌದಣ್ಣ. ಕರ್ನಾಟಕದಲ್ಲಿ ಯಾವುದೇ ಭಾಷೆ ಬರಲಿ ಎಲ್ಲರೂ ಸ್ವೀಕರಿಸ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ. ಅದು ಕನ್ನಡ ಜನತೆ, ಅದು ಯಾವತ್ತೂ ಮರೆಯೋಣ ನಾವು. ಅವರು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನನಗೆ ಭಾಳ ಖುಷಿ ಆಯ್ತು ಇವತ್ತು ಪೆದ್ದಿಲಿ. ನಾನು ಒಂದು ಈ ಪಾತ್ರ ಬಂದ ತಕ್ಷಣ ಎಸ್ ಸರ್ ಅಷ್ಟೇ. ಇಮಿಡಿಯೇಟ್ ರಾಮ್ ಚರಣ್ ಅವ್ರು ಫೋನ್ ಮಾಡಿದೆ, ಸರ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್, ಅಷ್ಟೇ ಒಂದೇ ಮಾತು. ಅವರು ಈ ವಾಸ್ ಸೋ ಹ್ಯಾಪಿ. ಆಮೇಲೆ ಮಾಡಬೇಕಾದ್ರೆ ಅದು ಪಾತ್ರ ಡಿಸೈನ್ ಬುಚ್ಚಿ ಬಾಬು ಎಲ್ಲ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್, ಐ ಜಸ್ಟ್ ಎಂಜಾಯ್ಡ್. ಯು ಶುಡ್ ಸಿ ಹಿಸ್ ಪರ್ಫಾರ್ಮೆನ್ಸ್. ಆಮೇಲೆ ಕಾಂಬಿನೇಷನ್ ಇದೆ, ಒಂದು ಬಾಂಡೇಜ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೋಡಿ, 4ನೇ ಬಂದು ನೋಡಿ. ಈ ಸಿನಿಮಾ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಒಂದು ಎಮೋಷನ್ ಇದೆ. ಎಲ್ಲಾದ್ರಲ್ಲೂ ಅಷ್ಟೇ, ಜೀವನದಲ್ಲಿ, ಆಟದಲ್ಲಿ ಎಲ್ಲಾದ್ರೂ ಒಂದು ಎಮೋಷನ್ ಇದೆ. ಆ ಎಮೋಷನ್ ಬಂದ್ಬಿಟ್ಟು ಮನುಷ್ಯ ಮತ್ತು ಆ ಆಟ ಎರಡಕ್ಕೂ ಕನೆಕ್ಟ್ ಆಗಬೇಕು. ಅದೇ ಜೀವನ. ಯಾತಕ್ಕೋಸ್ಕರ ಆಡ್ತೀವಿ, ಯಾತಕ್ಕೋಸ್ಕರ ಆಡಬೇಕು ಅನ್ನೋದೇ ಈ ಸಿನಿಮಾದ ಕತೆ. ನೀವು ಬಂದು ನೋಡಿದಾಗ ಈ ಪಾತ್ರ ತುಂಬ ಇಷ್ಟ ಆಗುತ್ತೆ. ಈ ಡೀಟೇಲಿಟಿ ನೀವು ಒಂದು ಫಾಲೋ ಮಾಡಿದ್ರೆ ಸಿನಿಮಾದಲ್ಲಿ ಬುಚ್ಚಿ ಬಾಬು ಏನು ಹೇಳೋಕೆ ಹೊರಟಿದ್ದಾರೆ ಅದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ, ಅವ್ರ ಹೃದಯಕ್ಕೆ ಹೋಗಿ ತಟ್ಟುತ್ತೆ. ಪೆದ್ದಿ ಅನ್ನೋ ಪಾತ್ರ ಪ್ರತಿಯೊಬ್ಬರ ಹೃದಯದಲ್ಲೂ ನಿಲ್ಲುತ್ತೆ. ಇಷ್ಟು ಹೇಳ್ತಾ June 4th ನಾನು ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ. ದಟ್ಸ್ ಆಸಮ್. ಈಗಷ್ಟೇ ಸ್ಟೇಜ್ ಮೇಲೆ ಶಿವಣ್ಣ ಅವರು ಹೇಳಿದ್ರು ಆ ಬ್ಲಡ್ ಡೊನೇಷನ್ ಅಲ್ಲಿ ಅವರು ಕೂಡ ಬ್ಲಡ್ ಕೊಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಆಕ್ಚುಲಿ ಎ ಬ್ಲಡ್ ರಿಲೇಶನ್ಶಿಪ್. ಅಲ್ಲಿ ಒಂದು ಅಲ್ವಾ, ಅಲ್ಲಿ ಒಂದು ರಕ್ತ ಸಂಬಂಧ ಇದೆ. ನಾವು ಇವಾಗಷ್ಟೇ ಇಂಟರ್ವ್ಯೂಲಿ ರಾಮ್ ಚರಣ್ ಸರ್ ಅಂತ ಹೇಳ್ತಿದ್ದೆ. ಬಟ್ ಟ್ರೈಲರ್ ನೋಡಿದಾಗೆಲ್ಲ ವಿ ವಾಂಟ್ ಟು ಸೇ ಸಾರು, ರಾಮ್ ಚರಣ್ ಸಾರು. There's nobody who can say the way you say it, sir. Could you please tell that Saru the way you tell it in the film? Saru, you call it Saru. Saru anta ಹೇಳ್ತಾರಲ್ಲ ಸರ್. Saru. Thank you so much, sir. First, could you please address your fans? ನಮ್ಮ ಪ್ರೀತಿ ಕನ್ನಡಿಗ ಪ್ರೇಕ್ಷಕರಿಗೆ, our lovely press who has come here, and ಬಂದಿಗೆ ಫ್ಯಾನ್ಸ್, ನಮ್ಮ ಪ್ರೀತಿ ಫ್ಯಾನ್ಸ್ಗಳೇ, ಫ್ಯಾಮಿಲಿ, ಕರ್ನಾಟಕ ಫ್ಯಾಮಿಲಿயில் ಶಿವರಾಜ್ ಕುಮಾರ್ ಸರ್ ಫ್ಯಾಮಿಲಿ நம்ம இந்த ஃபேன்ஸ் ஃபேமிலி தான் இருக்காங்க. தேங்க்யூ ஸோ மச் ఫర్ కమింగ్. తెలుగు వచ్చా మీకు? నచ్చిన పని, తెలిసిన పని చేస్తూ
ఇంత ప్రేమ పొందినందుకు దేవుడికి మీకు 2 చేతులు ఎత్తి దండం పెడుతున్నాను. థ్యాంక్ యూ సో మచ్. అండ్ ఇది 2.5 సంవత్సరాల తర్వాత నేను మళ్ళీ తెర మీదకి వస్తున్నాను ఆన్ ద బిగ్ స్క్రీన్ ఆఫ్టర్ 2.5 years. మేమందరం చాలా కష్టపడ్డాం, అది అందరు యాక్టర్స్ చెప్తారు. బట్ నిజంగా సిన్సియర్గా ప్రాణం పెట్టి చేశాను. ఒక ఫంక్షన్, లండన్లో ఒక ఫంక్షన్, ఈ సినిమా రాసి పెట్టుకోండి, వన్ ఆఫ్ ద బెస్ట్ ఫిలిమ్స్ ఉంటుంది. సో ఒక్కసారి శివన్న ఫ్యాన్స్కి, శివన్న ఆయన ఒక ఫాదర్ లాంటోరు, ఒక అంకుల్, ఒక బ్రదర్. నిజంగా హీఈస్ అ లెజెండ్ ఆఫ్ ఇండియన్ సినిమా, కర్ణాటక చక్రవర్తి, కన్నడ ఫిల్మ్ ఇండస్ట్రీ చక్రవర్తి. అలాంటి ఆయనతో నేను పనిచేయడం అనేది నిజంగా నా జన్మకి ధన్యం అయిపోయింది. థ్యాంక్ యూ సో మచ్ శివన్న. యువర్ ప్రెజెన్స్ అండ్ యువర్ వార్మ్త్ లవ్ మీన్స్ అ లాట్ టు అస్ అండ్ దిస్ ఫిలిం. అలాగే రెహమాన్ సార్, thank you so much for being part of this. It means a lot. And Janvi ma'am, thank you so much. You add so much of sincerity to the movie Peddi. And we are very, very fortunate. I'm very fortunate, like many fans, and very happy to be working with you. Satish Kilar Garu, my producer, first film as a solo producer. He's put his heart in this. Thank you, Satish Garu, for agreeing to do this movie. Alage, our associate producers, before you, Ishan Saxena, and our Indian associate, Pan-India associative distributors, Geo Films. I thank you all for the association. And Kishore Garu, our main distributor of Karnataka. Thank you, Kishore Garu. I'm wishing you and your team all the best. Nama Preetiya fans will come and enjoy this film. And the most important person is Buchi Babu. Buchi Babu లేకపోతే ఈ సినిమా లేదు. ఇంకో వ్యక్తి ఉన్నారు, వన్ ఆఫ్ ద మోస్ట్ ఇంపార్టెంట్ పర్సన్. నో వన్ మోర్ థింగ్. జగపతి బాబు గారు, థ్యాంక్ యూ సో మచ్. బోమన్ సార్, థ్యాంక్ యూ సో మచ్. అండ్ ర్యాండీ సార్, ఇంత బ్యూటిఫుల్ విజువల్స్ ఇచ్చిన ర్యాండీ సార్కి థ్యాంక్ యూ సో మచ్. అండ్ ఇవన్నీ జరగడానికి, ఈ సినిమా టు హ్యాపెన్, దర్ ఇస్ ఓన్లీ వన్ పర్సన్, దట్ ఈస్ సుకుమార్ గారు, డైరెక్టర్ సుకుమార్ గారు. థ్యాంక్ యూ సుకుమార్ గారు ఫర్ గివింగ్ మీ దిస్ మూవీ అండ్ మేకింగ్ ఆల్ దిస్ హ్యాపెన్. అండ్ ఇంకా నాకు కన్నడ రాదు, బట్ నెక్స్ట్ మీట్ కల్లా నేను కన్నడ నేర్చుకుంటాను. ತುಂಬ కష్టపట్టి ఈ సినిమా చేసాము. ప్లీజ్ వాచ్ ఇట్. కన్నడ ఇప్పుడు స్వల్ప, నెక్స్ట్ టైం జాదా. ఓకే, లవ్ యూ సో మచ్. థ్యాంక్ యూ తమ్ముడు. ఆ కుర్రోడు ఉన్నాడు, అది చిన్న అబ్బాయి, రైట్ దేర్, స్మాల్ బాయ్ వాజ్ దేర్, స్మాల్ బాయ్ దేర్. And thank you to all the press and media. Please enjoy the movie. Please see the movie. Experience Peddi. I really wish this will be the most inspiring film I've done in my life. And you will truly feel why we are so sincerely promoting and how we performed in this. Thank you so much. ಆಮೇಲೆ ಸಾರಿ, ಜಾನ್ವಿ ಕಪೂರ್ ಅವರು ಬಂದಿದ್ದಾರೆ. ಸಾರಿ, ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಪ್ರಮೋಟಿಂಗ್ ದ ಫಿಲ್ಮ್. And all the best. And you have been growing very big like your mother. Grow more bigger than your mother. All the best. God bless you.